ಫ್ರೆಂಡ್, ನಿಮಗೆ ಈ ಬಿ ಡಿ ಎ ಸೈಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಏನು ಶಿವರಾಮ ಕಾರಂತರ ಬಡಾವಣೆ ಫ್ರೆಂಡ್, ಇದು ಏನು ಬೆಂಗಳೂರು ಉತ್ತರದಲ್ಲಿ ನಿರ್ಮಾಣ ಆಗ್ತಿರುವಂತಹ ಬಿ ಡಿ ಎ ಸೈಟ್ ಲೇಔಟು ನಿರ್ಮಾಣ ಆಗ್ತಾಯಿದೆ. ಫ್ರೆಂಡ್, ಇಲ್ಲಿ ಆಸಕ್ತಿ ಇರೋ ಅಂಥವ್ರು ತಾಂಬೋದು. ಇವಾಗ ಯಾವಾಗ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಮತ್ತು ಇದು ಯಾರಿಗೆಲ್ಲ ಸಿಗುತ್ತೆ ಮತ್ತು ಇದು ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಪ್ರತಿಯೊಂದು ಡೀಟೇಲ್ಸು ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಮನೆ ತನಕ ನೋಡಿ. ಫ್ರೆಂಡ್, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಏನಾರು ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಏಕೆಂದರೆ ಕಷ್ಟಪಟ್ಟು ಹೋಗಿ ವಿಡಿಯೋ ಹಿಡಿದಿರುವಂತಹ ಇದು ಫ್ರೆಂಡ್, ಆದಷ್ಟು ವಿಡಿಯೋಕ್ಕೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಫ್ರೆಂಡ್, ಬಿ ಡಿ ಎ ಡಾಟಾ ಶಿವರಾಮ ಕಾರಂತರ ಲೇಔಟು ನೋಡಿ, ನಿಮಗೆ ಇಲ್ಲಿ ಒಳ್ಳೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಉತ್ತರ ಭಾಗದಲ್ಲಿ ಹೆಸರುಘಟ್ಟ ಅಂತ ಹಿಡಿದು ದೊಡ್ಡಬಳ್ಳಾಪುರ ರಸ್ತೆಗೂ ಇದು ನಿರ್ಮಾಣ ಆಗ್ತಾಯಿದೆ. ಇದು ಬಿ ಡಿ ಎ, ಇದು ಹೆಸರು ಶಿವರಾಮ ಕಾರಂತರ ಬಡಾವಣೆ ಅಂತ ಇಲ್ಲಿ ಸರ್ಕಾರದವರು ಇಕ್ಕಿದ್ದಾರೆ. ಫ್ರೆಂಡ್, ಇದು ಸುಮಾರು ಒಂದು 3000 ಎಕರೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಬಿ ಡಿ ಎ ಸೈಟ್ಗಳು. ಇದು 30, 40, 60, 40 ಹೀಗೆ ನಾನಾ ಥರ ಸ್ಕ್ವೇರ್ ಫೀಟಲ್ಲಿ ಇರುವಂತಹ ಬಿ ಡಿ ಎ ಸೈಟು ಅಂತಲೇ ನಿಮಗೆ ತಿಳಿಸ್ಬೋದು. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರಸ್ತೆಗಳಾಗಿರ್ಬೋದು, ಕಂಬಗಳಾಗಿರ್ಬೋದು, ಅಥವಾ ವಾಟರ್ ಲೈನ್, ನೀರಿನ ವ್ಯವಸ್ಥೆ, ಪೈಪ್ಗಳಾಗಿರೋದು, ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಫಿಟ್ ಮಾಡಿ ರೆಡಿ ಆಗಿದೆ. ಫ್ರೆಂಡ್, ಆಲ್ಮೋಸ್ಟ್ ಇದೊಂದು 80% ಅಷ್ಟು ಇಲ್ಲಿ ಕೆಲಸ ಆಗಿದೆ. ಕೆಲವು ಸ್ವಲ್ಪ ಮಾತ್ರ ಇಲ್ಲಿ ಕೆಲಸ ಇದೆ ಬಿ ಡಿ ಎ ಸೈಟ್ಗಳು. ಫ್ರೆಂಡ್, ಇಲ್ಲಿ ಸುಮಾರು 18 ಹಳ್ಳಿಗಳಲ್ಲಿ ಇದು ನಿರ್ಮಾಣ ಆಗ್ತಿರುವಂತಹ ಒಂದು ಬಿ ಡಿ ಎ ಸೈಟು ಅಂತಲೇ ಹೇಳ್ಬೋದು. ಹಾಗಾದರೆ ಯಾವ ಯಾವ ಜಾಗದಲ್ಲಿ ಇದು ನಿರ್ಮಾಣ ಆಗ್ತಾಯಿದೆ ಮತ್ತು ಎಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ ಅಂತಲೂ ಸಹ ನಿಮಗೆ ವಿವರ ತಿಳಿಸ್ತೀನಿ. ಯಾವ ಊರಲ್ಲಿ ಸಹ ನೀವು ನಿಮ್ಮ ತಿಳಿಸ್ತೀನಿ. ಫ್ರೆಂಡ್, ನೋಡಿ, ಮೊದಲೇ ಬೆಂಗಳೂರು ಉತ್ತರ ಭಾಗ ಸ್ಕ್ರೀನಲ್ಲಿ ನಿಮಗೆ ಹೆಸರು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಲಿಂಗರಾಜನಗರ, ಕೊಲವನದೇವನಹಳ್ಳಿ, ಫ್ರೆಂಡ್, ಇದು ಕೆಂಪಾಪುರ, ಹೆಸರುಘಟ್ಟ, ಕುಂಬಾರಹಳ್ಳಿ, ಅವರಹಳ್ಳಿ, ಮಳವಳ್ಳಿ, ಜೆ ಪಿ ಕಾವಲ್, ಲಿಂಗರಾಂಪುರ. ಫ್ರೆಂಡ್, ಇಲ್ಲಿ ಎಲ್ಲ ನಿಮಗೆ ಇಲ್ಲಿ ಸ್ಕ್ರೀನಲ್ಲೇ ನೀವು ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು. ಇಲ್ಲಿ 18 ಹಳ್ಳಿ ಏನಿದೆಯೋ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾಯಿದೆ. ಇನ್ನೊಂದು 2-3 ಕಮ್ಮಿ ಇದ್ದಾವೆ. ಫ್ರೆಂಡ್, ಸದ್ಯಕ್ಕೆ ಈಗ ಇಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಬಿ ಡಿ ಎ ಸೈಟ್ಗಳು ಅಂತ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್, ಇದು ಬಿ ಡಿ ಎ ಸೈಟ್ಗಳು ಸರ್ಕಾರದಿಂದ ಏನು ಅಂದರೆ ಒಂದು ಇದಿರುತ್ತೆ, ಒಂದು ನೇರವಾಗಿ ಹಂಚಿಕೆ ಮಾಡ್ತಾರೆ, ಇನ್ನೊಂದು ಈ ಲಾಟ್ರಿ ಮುಖಾಂತರ ಹಂಚಿಕೆ ಮಾಡ್ತಾರೆ. ನಿಮಗೆ ಎಕ್ಸಾಂಪಲ್ ಬೇರೆ ಕಡೆ ಇದು ಅಂತ ನಾನು ಹೇಳ್ತಾ ಇಲ್ಲ, ಈ ಬಿ ಡಿ ಎ ಸೈಟ್ಗಳು ಎಲ್ಲ ಕಡೆ ನಡೀತಾ ಇರೋದು ಇದೇ ಥರ. ನೇರವಾಗಿ ಹಂಚಿಕೆ ಮಾಡೋವಂಥವು ಇರ್ತವೆ ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಈ ಲಾಟ್ರಿ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ನೋಡಿ, ನೀವು ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಒಂದು ಇನ್ನೂ ಬಿಟ್ಟಿಲ್ಲ, ಬಿಡ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ ಅಂತ ತಿಳಿಸ್ತಾಯಿದ್ರು. ಇನ್ನು ಆದಷ್ಟು ಇಲ್ಲಿ ಕೆಲಸ ಇರೋದರಿಂದ ಆದಷ್ಟು ಬಿಟ್ಟಿಲ್ಲ ಅನಿಸ್ತೈತೆ. ಇಲ್ಲ, ಬಿ ಡಿ ಎಸ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈಗಲೂ ಸಹ ನೀವು ವಿಚಾರಿಸ್ಕೋಬೋದು ಬಿ ಡಿ ಎ ಆಫೀಸ್ ಹತ್ರ. ಫ್ರೆಂಡ್, ಈಗ ನಿಮಗೆ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕಾಚಾರಲ್ಲಿ ಇವರು ನಮಗೆ ಹಿಂದೆ ತಿಳಿಸಿರೋ ಪ್ರಕಾರ, ಅಂದರೆ ಹಿಂದೆ ಏನು ಹಲವಾರು ಬಾರಿ ಪೇಪರ್ನಲ್ಲಾಗಿ ಪ್ರತಿಯೊಂದು ತಿಳಿಸಿರೋ ಪ್ರಕಾರ 4900 ಸ್ಕ್ವೇರ್ ಫೀಟಲ್ಲಿ ಇದು ಕೊಡ್ತೀವಿ ಅಂತ ತಿಳಿಸಿದರು. ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ, ಬಟ್ ಇಲ್ಲಿ ಮಾಹಿತಿ ಪ್ರಕಾರ 4900 ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ. ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲೇ ಸಂಪರ್ಕ ಮಾಡಿ ಅಂತಲೇ ಹೇಳೋ ಬಿ ಡಿ ಎ ಆಫೀಸಲ್ಲಿ. ಫ್ರೆಂಡ್, ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಯಾರ್ಯಾರು ಹತ್ಕೋಬೋದು ಅಂದರೆ, ಈಗ ಸಾಕಷ್ಟು ಕಡೆ ಬಿ ಡಿ ಎ ಸೈಟ್ಗಳಲ್ಲಿ ನಾವು ಔಟ್ಸೈಡ್ ನಾವು ಹೋದಾಗ
ಇನ್ನು ಇಷ್ಟು ಮಾಜಿ ಸೈನಿಕರಿಗಾಗಿರ್ಬೋದು, ಅಂಗವಿಕಲರಿಗೆ ಮತ್ತು SC ST ಅವರಿಗೆ, ಸಾಮಾನ್ಯ ವರ್ಗದವರಿಗೆ, ಬಡವರಿಗೆ, ಇಂಥವ್ರಿಗೆ ಒಂದು ಸ್ಕೀಮಲ್ಲಿ ಇದು ಸೈಟ್ ಕೊಡ್ತಾರೆ. ನಂತರ ಇದು ಬೇರೆ ಕಡೆಗೆ ನಡೆಯುವಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್. ಇಲ್ಲಿ ಅಂದರೆ ಬೇರೆ ಕಡೆ ಆಗಿರೋದು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ನೇರವಾಗಿ ಈ ಲಾಟ್ರಿ ಮುಖಾಂತರನೂ ಸಹ, ಅಂದರೆ ಲಾಟ್ರಿ ಮುಖಾಂತರ ಎತ್ತುತ್ತಾರೆ ಮತ್ತು ನೇರವಾಗಿ ಹಂಚಿಕೆಯನ್ನು ಮಾಡ್ತಾರೆ. ಏನು ಅಂಗವಿಕಲ ಆಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಅಥವಾ SC ST ಅವರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಒಂದು ಸ್ವಲ್ಪ ಇರ್ತಾರೆ. ಅವ್ರಿಗೂ ಒಂಥರ ಇಷ್ಟು ಒಂದು ಸ್ವಲ್ಪ ಅವ್ರಿಗೆ ಪರ್ಸೆಂಟೇಜ್ ಕಮ್ಮಿ ಮಾಡಿ ಅವರಿಗೆ ಇಲ್ಲಿ ಸರ್ಕಾರದವರು ಸೌಲಭ್ಯ ಒದಗಿಸಿರ್ತಾರೆ. ಬಟ್ ಇಲ್ಲಿ ಯಾವ ರೀತಿ ಏನು ಎತ್ತ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದು ಆನ್ಲೈನಲ್ಲಿ ಬಿಟ್ಟಾಗಲೇ ಇದು ಈ ಗೊತ್ತಾಗೋದು. ಇದ್ರ ಬಗ್ಗೆ ಮಾಹಿತಿ ಯಾವ ತಿಳಿತಾರೆ ಅಂದರೆ, ನೀವು ಆಫೀಸ್ಗಳಲ್ಲಿ ನೇರವಾಗಿ ವೆಬ್ಸೈಟಲ್ಲಾಗಿರ್ಬೋದು ಅಥವಾ ಪೇಪರ್ಗಳಲ್ಲೂ ಸಹ ಅಟ್ಯಾಚ್ಮೆಂಟ್ ಬರುತ್ತೆ. ಈ BDS ಸೈಟ್ ಏನಾರ ಬಿಟ್ಟಾಗ ಪೇಪರ್ನಲ್ಲೂ ಸಹ ಬರುತ್ತೆ. BD ವೆಬ್ಸೈಟಲ್ಲೂ ನೀವು ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಅಂತಲೇ ತಿಳಿಸ್ಬೋದು. ಫ್ರೆಂಡ್, ಈಗ ನೀವು ಸಹ ಏನಾರ ಆ ಥರ ಇದ್ದರೆ, ಅಂಗವಿಕಲ ಆಗಿರ್ಬೋದು, ಈ ಥರ ಇದ್ದರೆ ನೀವು ಅರ್ಜಿ ಇಲ್ಲಿ ಆಪ್ಷನ್ ಇರುತ್ತೆ ನೋಡಬೇಕು. ಎಲ್ಲ ಕಡೆಯೂ ಇದು ಆಪ್ಷನ್ ಇರುತ್ತೆ, ಇಲ್ಲೂ ಸಹ ಇದ್ದೇ ಇರುತ್ತೆ ಅಂತ ನಮ್ಮ ಅನಿಸಿಕೆ ಇರುತ್ತೆ. SC ST ಅವರಿಗೆ, ಅಂಗವಿಕಲರಿಗೆ. ಮತ್ತು ನೀವು ನೇರವಾಗಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಅರ್ಜಿ ಸಲ್ಲಿಸೋಕ್ಕೆ ಇಷ್ಟು ಬೀಟ್ ಅಂತ ಇರುತ್ತೆ, ಅಂದರೆ ಒಂದು ಸೈಟಿಗೆ ಇಷ್ಟು ಅಂತ ಇರುತ್ತೆ. ನೀವು ಅಪ್ಲೈ ಮಾಡಬೇಕಾದ್ರೆ 500, 1000, 2000 ಇಷ್ಟು ಡೆಪಾಸಿಟ್ ಇಕ್ಕಿ ನೀವು ಅರ್ಜಿ ಸಹ ಹಾಕಬೇಕಾಗುತ್ತೆ. ಮತ್ತು ಡೆಪಾಸಿಟ್ ಅಮೌಂಟನ್ನು ಸಹ ಇಲ್ಲಿ ಇಷ್ಟು ಇಟ್ಟು ನಂತರ ಕೇಳ್ತಾರೆ. ಈ ಥರ ಇಲ್ಲಿ ಆಪ್ಷನ್ನು ಇಲ್ಲಿರುತ್ತೆ. ಫ್ರೆಂಡು, ಇಲ್ಲಿ ಸ್ಕ್ವೇರ್ ಫೀಟ್ ನಿಮಗೆ ತಿಳಿಸಿದ್ದೀನಿ. ಆದಷ್ಟು ಎಲ್ಲ ಕ್ಲಿಯರಾಗಿ ಆದಷ್ಟು ತಿಳಿಸಿದ್ದೀನಿ. ಬಟ್ ಇದು ಎಲ್ಲ ಮಾಹಿತಿ ಸಿಗಬೇಕು ಅಂದರೆ ನೇರವಾಗಿ ಇದು ಅರ್ಜಿ ಬಿಟ್ಟಾಗಲೇ, ಅಂದರೆ ಯಾವ ರೀತಿ ಅನ್ನೋದು ಬಿಟ್ಟಾಗಲೇ ಇದ್ರ ಬಗ್ಗೆ ಸರ್ಕಾರ ಗೊತ್ತಾಗೋದು. BD ಅಧಿಕೃತ ವೆಬ್ಸೈಟಲ್ಲಿ ಬಿಟ್ಟಾಗ, ಪೇಪರ್ನೆಲ್ಲ ಬಂದಾಗ ಇದ್ರ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ಇದು ಏನು BDS ಸೈಟ್ಗಳಲ್ಲಿ 18 ಗ್ರಾಮಗಳಲ್ಲಿ ಇರುವಂತಹ BDS ಸೈಟ್ಗಳು ಸುಮಾರು 30,000 ಎಕರೆಯಲ್ಲಿ ಇದು ಮಾಡ್ತಾರೆ. ಮತ್ತು ರೈತರಿಗೂ ಕೊಡ್ತೀವಿ ಅಂತ ಮಾಹಿತಿ ಇದೆ. ಫ್ರೆಂಡ್, ಏನೇ ಆಗಲಿ ಈ BDS ಸೈಟು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಶಿವರಾಮ್ ಕಾರಂತರ ಬಡಾವಣೆ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಏನೋ ದೊರೆತಾಗ BDS ಸೈಟ್ ಇದು ವೆಬ್ಸೈಟ್ ಆಗ ನಿಮಗೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ. ಏನು BDS ಸೈಟ್ ಇನ್ನು ಮುಂದೆ ಏನಾರ ಮಾಹಿತಿ ಸಿಕ್ಕಾಗೆ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಸ್ವಲ್ಪ ಕೆಲಸ ನಡೀಬೇಕಾಗುತ್ತೆ ಇನ್ನು BDS ಸೈಟು ಅಂತಲೇ ಹೇಳ್ಬೋದು. ನೋಡಿ, ಇದು ಹೆಸರುಘಟ್ಟ ಏರಿಯಿಂದ ಬರುತ್ತೆ. ನೀವು ಏನೋ ವಿಸಿಟ್ ಮಾಡಬೇಕು ಅಂದರೆ ಬೆಂಗಳೂರು ಹೆಸರುಘಟ್ಟ ರೋಡಿಂದ ಹಿಡಿದು ಒಳಗಡೆ ಬಂದರೆ ನಿಮಗೆ ಕೆಂಪಾಪುರ ಆಗಿರ್ಬೋದು, ಚಿಕ್ಕಬಾಣಾವರ, ಕೆಂಪಾಪುರ, ಲಕ್ಷ್ಮೀಪುರ, ಸುಲದೇವನಹಳ್ಳಿ, ಈ ಥರ ಎಲ್ಲ ಅಲ್ಲಿ BD ಏಕನೂ ಸಿಗ್ತವೆ. ಫ್ರೆಂಡ್, ನಂತರ ಸಂಪೂರ್ಣವಾಗಿ ಮಾಹಿತಿ ಸಿಕ್ತಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಈಗ ಇದ್ರ ಬಗ್ಗೆ ಅರ್ಜಿಯನ್ನು ಕರೆದಿಲ್ಲ. ವೆಬ್ಸೈಟಲ್ಲಿ ಬಂದಾಗ ನಿಮ್ಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿಬಿಟ್ಟು ನಮಸ್ಕಾರ.